ಕಳೆದ ಸೂರ್ಯಾಸ್ತದ ಬೆನ್ನಲ್ಲೇ ಕಾಡಿನ ಆಳವಾದ ಗರ್ಭದಲ್ಲಿ ಭಸ್ಮಾಸುರ ತಪಸ್ಸು ಮಾಡುತ್ತಾನೆ. ಅವನ ಕಠೋರ ತಪಸ್ಸಿನಿಂದ ಗಾಳಿ ನಿಲ್ಲಿದಂತೆ ತೋರುತ್ತದೆ. ಭಸ್ಮಾಸುರನೊಬ್ಬ ಕ್ರೂರ ದೈತ್ಯನಾಗಿದ್ದ, ಅವನಿಗೊಬ್ಬ ಅಪಾರ ಶಕ್ತಿ ಬೇಕಾಗಿತ್ತು. ಅದಕ್ಕಾಗಿ ಅವನು ಕಠೋರ ತಪಸ್ಸು ಮಾಡಲು ಪ್ರಾರಂಭಿಸಿದನು. ಅವನು ಶಿವನ ಆರಾಧನೆ ಮಾಡಿ ದೇವರ ಅನುಗ್ರಹ ಪಡೆಯಲು ಕಠಿಣ ಯತ್ನ ಹೂಡಿದನು. ಅವನು ವರ್ಷಗಳ ಕಾಲ ಆಹಾರ ಸೇವಿಸದೆ ಕಠಿಣ ತಪಸ್ಸಿನಲ್ಲಿ ತೊಡಗಿದ್ದನು. ಕೈಲಾಸದಲ್ಲಿ ಪಾರ್ವತಿ ಹಾಗೂ ಗಣಪತಿ ಶಿವನ ಬಳಿಯಲ್ಲಿ ಕುಳಿತುಕೊಂಡಿದ್ದಾರೆ. ಭಸ್ಮಾಸುರನ ತಪಸ್ಸಿನ ತೀವ್ರತೆ ಶಿವನನ್ನು ಕಾಡುವುದು. ಭಸ್ಮಾಸುರನ ಕಠೋರ ತಪಸ್ಸಿನಿಂದ ಶಿವನು ಮೆಚ್ಚಿ ಅವನ ಮುಂದೆ ಪ್ರತ್ಯಕ್ಷನಾದನು. ಭಕ್ತನೇ, ನಿನ್ನ ತಪಸ್ಸು ತುಂಬಾ ತೀವ್ರವಾಗಿದೆ. ನಿನ್ನ ಮನಸ್ಸಿನ ಇಚ್ಛೆ ಹೇಳು, ನಾನು ನಿನಗೆ ವರವನ್ನು ನೀಡುತ್ತೇನೆ ಎಂದು ಶಿವನು ಹೇಳಿದರು. ಭಸ್ಮಾಸುರ ಶಿವನ ಮುಂದೆ ಕುಳಿತಿದ್ದಾನೆ. ಅವನ ಕಣ್ಣುಗಳಲ್ಲಿ ಲೋಭ ಮತ್ತು ಮಹತ್ವಾಕಾಂಕ್ಷೆಯ ಕಿಡಿ ಇರುತ್ತದೆ. ಭಸ್ಮಾಸುರನಿಗೆ ಮಿತಿಮೀರಿದ ಬುದ್ಧಿ. ಅವನು ಶಿವನನ್ನು ಕಾಣುತ್ತಿದ್ದಂತೆಯೇ ಒಂದು ಮಹಾ ದುರಾಸೆಯ ಆಲೋಚನೆ ಹುಟ್ಟಿತು. ಅವನು ಕೇಳಿದನು, ಪ್ರಭು, ನೀನು ನನಗೆ ಯಾವನಾದರೂ ನಾನು ಕೈ ಮುಗಿಯುತ್ತಿದ್ದಷ್ಟರಲ್ಲಿ ಭಸ್ಮವಾಗುವ ಶಕ್ತಿ ಕೊಡು. ಶಿವನು ಕಳವಳಗೊಂಡರೂ ಭಸ್ಮಾಸುರನ ತಪಸ್ಸಿಗೆ ಮೆಚ್ಚಿ ಅವನಿಗೆ ವರ ಕೊಡುವುದು. ಭಸ್ಮಾಸುರನ ತಪಸ್ಸಿನಿಂದ ಮೆಚ್ಚಿದ ಶಿವನು ಆತನಿಗೆ ಕೇಳಿದಂಥ ವರವನ್ನು ಕೊಟ್ಟನು. ತಥಾಸ್ತು ಎಂದು ಶಿವನು ಆಶೀರ್ವಾದ ಮಾಡಿದನು. ಭಸ್ಮಾಸುರ ನಗುತ್ತಾನೆ, ಬೊಗಳುತ್ತಾನೆ ಮತ್ತು ತನ್ನ ಕೈಯನ್ನು ತನ್ನ ತಲೆಯ ಹತ್ತಿರ ತೆಗೆದು ಪ್ರಯೋಗ ಮಾಡಲು ತೀರ್ಮಾನಿಸುತ್ತಾನೆ. ವರ ಪಡೆದ ತಕ್ಷಣವೇ ಭಸ್ಮಾಸುರನ ಮನಸ್ಸಿನಲ್ಲಿ ದುರ್ಬುದ್ಧಿ ಹುಟ್ಟಿತು. ನಾನು ಈ ಶಕ್ತಿಯನ್ನು ಪರೀಕ್ಷಿಸಬೇಕು ಎಂದು ಆಲೋಚಿಸಿದನು. ಆದರೆ ಯಾರ ಮೇಲಾದರೂ ಪ್ರಯೋಗ ಮಾಡುವುದು ಕಷ್ಟ. ತಕ್ಷಣವೇ ಅವನ ಮನಸ್ಸಿಗೆ ಒಂದು ಅಪಾಯಕಾರಿ ಆಲೋಚನೆ ಬಂತು. ನಾನು ಈ ಶಕ್ತಿಯ ನಿಜತ್ವವನ್ನು ಶಿವನ ಮೇಲೆಯೇ ಪರೀಕ್ಷಿಸಬಹುದು. ಶಿವನು ಆತಂಕಗೊಂಡು ಭಸ್ಮಾಸುರನನ್ನು ತಪ್ಪಿಸಿಕೊಳ್ಳಲು ಓಡುತ್ತಾನೆ. ಭಸ್ಮಾಸುರನು ತಕ್ಷಣವೇ ಶಿವನತ್ತ ಕೈ ಮುಗಿಯಲು ಮುಂದಾದ. ಈ ಶಕ್ತಿ ನಿಜವಾಗಿಯೂ ಕೆಲಸ ಮಾಡುತ್ತದೆಯಾ ಎಂದು ಪರೀಕ್ಷಿಸಲು ಶಿವನತ್ತ ಚಲಿಸಿದ. ಶಿವನು ಭಸ್ಮಾಸುರನ ಮೋಸವನ್ನು ಅರ್ಥಮಾಡಿಕೊಂಡು ತಕ್ಷಣವೇ ಓಡಲು ಪ್ರಾರಂಭಿಸಿದರು. ವಿಷ್ಣುನು ಮೋಹಿನಿಯಾಗಿ ರೂಪಾಂತರಗೊಂಡು ಭಸ್ಮಾಸುರನನ್ನು ತಪ್ಪಿಸುವ ಯತ್ನ ಮಾಡುತ್ತಾನೆ. ಶಿವನು ಭಸ್ಮಾಸುರನ ಕಾಟದಿಂದ ಪರಾರಿಯಾಗುತ್ತಿದ್ದಾಗ ವಿಷ್ಣುವು ಇದನ್ನು ಗಮನಿಸಿದರು. ವಿಷ್ಣುನು ತಕ್ಷಣವೇ ತನ್ನ ಮಾಯಾಶಕ್ತಿಯನ್ನು ಬಳಸಲು ತೀರ್ಮಾನಿಸಿದರು. ಅವರು ಮೋಹಿನಿಯ ರೂಪದಲ್ಲಿ ಭೂಮಿಗೆ ಇಳಿದರು. ಭಸ್ಮಾಸುರ ತನ್ನ ಮುಂದಿರುವ ಮೋಹಿನಿಯನ್ನು ನೋಡಿ ಮಾರುಹೋಗುತ್ತಾನೆ. ಮೋಹಿನಿಯನ್ನು ನೋಡಿದ ಭಸ್ಮಾಸುರ ತಕ್ಷಣವೇ ಮೂರ್ಛಿತನಾದ. ಅವಳ ಸೌಂದರ್ಯದಲ್ಲಿ ಮುಳುಗಿ ಅವಳ ಮುಂದೆ ನಿಂತನು. ನಾನು ನಿನ್ನನ್ನು ಮದುವೆಯಾಗಲು ಬಯಸುತ್ತೇನೆ ಎಂದು ಹೇಳಿದನು. ಮೋಹಿನಿ ನಗೆ ಮುಖದಿಂದ ಭಸ್ಮಾಸುರನನ್ನು ಹೊಗಳುತ್ತಾ ಕುಶಲತೆ ತೋರಿಸುತ್ತಾಳೆ. ಮೋಹಿನಿ ಸುಂದರ ನಗೆಯಿಂದ ಹೇಳಿದಳು, ನಾನು ನಿನ್ನನ್ನು ಮದುವೆಯಾಗಬಹುದು, ಆದರೆ ನೀನು ನನ್ನ ಜೊತೆ ನೃತ್ಯ ಮಾಡಬೇಕು. ಭಸ್ಮಾಸುರ ತಕ್ಷಣವೇ ಒಪ್ಪಿಕೊಂಡನು. ಮೋಹಿನಿ ನೃತ್ಯ ಪ್ರಾರಂಭಿಸಿದಳು. ಮೋಹಿನಿ ಮಾಡುತ್ತಿದ್ದ ನೃತ್ಯ ಭಸ್ಮಾಸುರ ಕೂಡ ಅನುಕರಿಸಲು ಆರಂಭಿಸಿದ. ಭಸ್ಮಾಸುರ ಮೋಹಿನಿಯ ನೃತ್ಯವನ್ನು ಅನುಕರಿಸುತ್ತಾ ತನ್ನ ಕೈಯಿಂದ ತನ್ನ ತಲೆಗೆ ಮುಟ್ಟುತ್ತಾನೆ. ಮೋಹಿನಿ ತನ್ನ ಕೈಯನ್ನು ತಲೆಯ ಮೇಲೆ ಇಟ್ಟು ಕುಣಿಯುತ್ತಾ ಹೋದಳು. ಭಸ್ಮಾಸುರ ಕೂಡ ಅದನ್ನು ಅನುಕರಿಸಿದನು. ತನ್ನ ಕೈ ತಲೆಗೆ ಮುಟ್ಟಿದ ಕೂಡಲೇ ಅವನು ಹೊತ್ತಿ ಭಸ್ಮವಾಯಿತು. ಶಿವನು ಮರಳಿ ಬಂದು ವಿಷ್ಣುವಿಗೆ ಕೃತಜ್ಞತೆ ಸಲ್ಲಿಸುತ್ತಾರೆ. ಶಿವನು ಮರಳಿ ಬಂದು ವಿಷ್ಣುವಿಗೆ ಧನ್ಯವಾದ ಹೇಳಿದರು. ನಿನ್ನ ಚತುರತೆಯಿಂದ ನಾನು ಬದುಕುಳಿದಿದ್ದೇನೆ ಎಂದು ಹೇಳಿದರು. ದೇವತೆಗಳೆಲ್ಲರೂ ಸಂತೋಷಗೊಂಡರು. ಮಾತೃಭೂಮಿಯಲ್ಲಿ ಶಾಂತಿ ವಾಪಸ್ಸು ಬಂದು ದೇವತೆಗಳು ಸಮಾಧಾನಗೊಳ್ಳುತ್ತಾರೆ. ಈ ಘಟನೆಯಿಂದ ಭಸ್ಮಾಸುರನಿಗೆ ಬಂದ ಶಕ್ತಿ ಅವನಿಗೆ ಅಹಂಕಾರವನ್ನು ತಂದಿತ್ತು. ದುರ್ಬುದ್ಧಿಯಿಂದ ಸಿಕ್ಕಿದ ಶಕ್ತಿ ಯಾವಾಗಲೂ ವಿನಾಶವನ್ನೇ ತರಬಹುದು ಎಂಬುದನ್ನು ಈ ಕಥೆ ನಮಗೆ ಕಲಿಸುತ್ತದೆ.